ಸರಿ ಸರಿ ನಾನು ನಿಮ್ಮ ಹುಡುಗ ರಾತ್ರಿ ಅರ್ಜೆಂಟ್ ಬೆಂಗಳೂರು ಅವನಿಲ್ಲ ಈಗ ಚೆನ್ನಾಗಿದೆಲ್ಲ स्वागत और सत्कार का मौसम, स्वागत और सत्कार का मौसम महका चिर बसंत है। आगमन से आपके आनंद ही आनंदम, शत स्वागतम, शत स्वागतम, शुभ स्वागतम, शत स्वागतम। आशाओं के दीप जले विश्वासों में ले मिले सुमन सफलता के अपनों का संबंध है। ಏನೋ ಯೋಚನೆ ಮಾಡಲ್ಲ ಬಣ್ಣ ಜಾಗ ಓಂ ಶಾಂತಿ. ಭಾಳ ಹರ್ಷದಿಂದ ತಮ್ಮೆಲ್ಲರಿಗೂ ಸಹ 89ನೆಯ ತ್ರಿಮೂರ್ತಿ ಶಿವ ಜಯಂತಿಯ ಶುಭಾಶಯಗಳು ಶುಭಾಶಯಗಳು ಶುಭಾಶಯಗಳು. ಹಾಗೂ ಮಂಡ್ಯ ಸೇವಾ ಕೇಂದ್ರ ತೆರೆದು 50 ವರ್ಷ ಆಯಿತು. ಸೊ 50 ವರ್ಷದ್ದು ಗೋಲ್ಡನ್ ಜೂಬ್ಲಿ ಸೆಲೆಬ್ರೇಷನ್. ಸೊ ತಮ್ಮೆಲ್ಲರಿಗೂ ಸಹ ಅದಕ್ಕೆ ಸ್ವಾಗತಿಸ್ತಾ, ಇವತ್ತು ಶಿವರಾತ್ರಿಯನ್ನು ಯಾಕೆ ಆಚರಣೆ ಮಾಡ್ತಾ ಇದ್ದೀವಿ ನಾವಿಲ್ಲಿ ಅಂದರೆ, ಶಿವ ನಿರಾಕಾರ ಪರಪಿತ ಪರಮಾತ್ಮ, ಈ ಕಣ್ಣಿಗೆ ಕಾಣಿಸ್ದೇ ಇರೋಂಥ ಪರಮಾತ್ಮ ಹೇಗೆ ಆತ್ಮ ಕಣ್ಣಿಗೆ ಕಾಣಿಸಲ್ವೋ ಪರಮಾತ್ಮನೂ ಕಣ್ಣಿಗೆ ಕಾಣಿಸಲ್ಲ. ಸೊ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ, ನಾವು ಅದನ್ನು ಅನುಭವ ಮಾಡಲಿಕ್ಕೆ ನಾವು ಈ ಒಂದು ಮೇಳವನ್ನು ಆಚರಣೆ ಮಾಡಿದ್ದೀವಿ. ಅದಕ್ಕೆ ಒಂದು ಕುಂಭಕರ್ಣ ಎಕ್ಸಾಂಪಲು ಸಹ ಇದೆ. ಹೇಗೆ ಕುಂಭಕರ್ಣ 6 ತಿಂಗಳು ಮಲ್ಕೊಳ್ತಾನೆ, 6 ತಿಂಗಳು ಎದ್ದೇಳ್ತಾನೆ ಅಂತ ಹೇಳ್ತಾರೆ. ಬಟ್ ಅದ್ರ ಭಾವಾರ್ಥ ಏನು ಅಂತಂದರೆ, ಸ್ಪಿರಿಚುವಲ್ ಸಿಗ್ನಿಫಿಕೆನ್ಸ್ ಏನು ಅಂತಂದರೆ, ಅಜ್ಞಾನ ಅಂಧಕಾರದಲ್ಲಿ ಮಲ್ಕೊಂಡಿರ್ತೀವಿ. ಅಂದರೆ ನಾನು ಯಾರು, ಪರಮಾತ್ಮ ಯಾರು,
ಅದ್ರ ಬಗ್ಗೆ ಅರಿವಿಲ್ಲದೇನೆ ನಾವು ಎಲ್ಲ ಕಡೆ ಅಲ್ದಾಡ್ತಾ ಬಂದಿದ್ದೀವಿ. ಪರಮಾತ್ಮ ಒಬ್ಬನೇ ಆದ್ರೂ ಎಲ್ಲ ಕಡೆ ಯಾಕೆ ಅಲ್ದಾಡಬೇಕು? ಹೇಗೆ ಈ ಒಂದು ಸಮುದ್ರ ಓನ್ಲಿ ಒನ್, ಸೃಷ್ಟಿ ಓನ್ಲಿ ಒನ್, ಹಾಗೆ ಪರಮಾತ್ಮನು ಒಬ್ಬನೇ, ಬಟ್ ನಾವು ಅದನ್ನು ಡಿವೈಡ್ ಮಾಡಿ ಇಟ್ಬಿಟ್ಟಿದ್ದೀವಿ. ಸೊ ಅದಕ್ಕೆ ಇಲ್ಲಿ ಕುಂಭಕರ್ಣದ ಮುಖಾಂತರ ಆ ಪರಮಾತ್ಮ ಈಶ್ವರ್ಯ ವಿಶ್ವವಿದ್ಯಾಲಯದಲ್ಲಿ ಯಾವ ಪಾಠ ಕಲಿಸ್ಕೊಡ್ತಾರೆ ಅಂದರೆ, ನಮ್ಮ ಕರ್ಮ ಎಷ್ಟು ಶ್ರೇಷ್ಠವಾಗತ್ತೆ ಅಂತಂದರೆ, ನಾವೆಷ್ಟು ಪವಿತ್ರವಾಗಿ ಆಗ್ತೀವಿ ಅಂತಂದರೆ, ದೇವತೆಗಳು ಹೇಗೆ ಪವಿತ್ರವಾಗಿರ್ತಾರೋ, ದೈವಿ ಗುಣಗಳನ್ನ ಧಾರಣೆ ಮಾಡ್ತಾರೋ, ಹಾಗೆ ನಾವು ನಮ್ಮ ಜೀವನದಲ್ಲಿ ಆ ಪವಿತ್ರತೆಯ ದೈವಿ ಗುಣಗಳನ್ನ ಧಾರಣೆ ಮಾಡಿದಾಗ ನಾವು ಸಹ ದೇವತೆಗಳು ಆಗ್ಬೋದು. ಅದಕ್ಕೋಸ್ಕರ ಚೈತನ್ಯ ದೇವತೆಗಳ ಒಂದು ಸ್ಟಾಲನ್ನು ಇಟ್ಟಿದ್ದೀವಿ. ಎಲ್ಲಿ ನಮ್ಮ ಬ್ರಹ್ಮಕುಮಾರಿಯರು ಆ ಒಂದು ಚೈತನ್ಯದ ಡ್ರೆಸ್ ಹಾಕ್ಕೊಂಡು ಅವರು ಅದೇ ದೇವತೆಗಳ ಥರ ಸಾಕ್ಷಾತ್ಕಾರಗಳನ್ನ ಮಾಡಿಸ್ತಾ ಹೋಗ್ತಾರೆ. ಇದೆಲ್ಲದಕ್ಕೂ ಕಾರಣ ಏನಪ್ಪ ಅಂದರೆ ನಮ್ಮ ಅಮರನಾಥ್ ಪರಪಿತ ಪರಮಾತ್ಮ. ಸೊ ಆ ಅಮರನಾಥನು ಸಹ ರೀಕ್ರಿಯೇಟ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಅಫ್ಕೋರ್ಸ್ ಎಕ್ಸಾಕ್ಟ್ಲಿ ಆಗದೇ ಇದ್ರೂ ಸಹ ಆ ವೈಬ್ರೇಷನ್ನು, ಆ ಒಂದು ಭಕ್ತಿ ಭಾವನೆ ಅದಕ್ಕೆ ಆಟೋಮ್ಯಾಟಿಕ್ಲಿ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಬಟ್ ನಮ್ಮೆಲ್ಲರ ಬುದ್ಧಿ ಪರಮಾತ್ಮನ ಕಡೆ ಹೋಗಬೇಕು. ಇವಾಗ ಎಲ್ಲ ಕಡೆ ಬುದ್ಧಿ ಹರಡೋಗ್ಬಿಟ್ಟಿದೆ, ಆ ಕಡೆ ಈ ಕಡೆ ತುಂಬ ಅಲ್ದಾಡ್ತಾ ಇದೆ. ಬುದ್ಧಿನಲ್ಲಿ ಏನೇನು ಸಹ ಬಂದು ಈ ಮೇಳಗೆ ತಮ್ಮ ಫ್ರೆಂಡ್ಸ್ಗೂ ಸಹ ಹೇಳಿ, ನೇಬರ್ಸ್ಗೂ ಸಹ ಹೇಳಿ, ಹೆಚ್ಚಿಗೆ ಪ್ರಮಾಣದಲ್ಲಿ ಈ ಒಂದು ಜ್ಞಾನವನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ ಅಂತ ನಾವೆಲ್ಲರಿಗೂ ಸಹ ವೆಲ್ಕಮನ್ನು ಮಾಡ್ತೀವಿ.